ಹಾಯ್ ನಮಸ್ಕಾರ ಎಲ್ರಿಗೂ. ದಿಸ್ ಈಸ್ ಪ್ರಿಯಾ ಪ್ರಕಾಶ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ಇವಾಗ ಆಲ್ರೆಡಿ ಗೊತ್ತಾಗಿರುತ್ತೆ, ಥಂಬ್ನೇಲ್ ನೋಡಿರ್ತೀರ ನಾನಿವತ್ತು ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಹೌದು, ನಾನು ಇವತ್ತು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬ ಹೆಣ್ಮಕ್ಳ ಜೀವನದಲ್ಲೇನು ಪ್ರೆಗ್ನೆನ್ಸಿ ಅನ್ನೋದು ಒಂದು ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಆಗಿರುತ್ತೆ. ಅದು ಒಂಥರ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅಂತ ಅಂದ್ರೂ ತಪ್ಪಾಗಲ್ಲ. ಎಲ್ಲ ಹೆಣ್ಮಕ್ಳು ತಮ್ಮ ಪ್ರೆಗ್ನೆನ್ಸಿ ಬಗ್ಗೆ ಸಾವಿರಾರು ಕನಸು ಕಟ್ಕೊಂಡಿರ್ತಾರೆ. ಅದರಲ್ಲೂ ಮೊದಲನೇ ಪ್ರೆಗ್ನೆನ್ಸಿ ಅಂದರೆ ಹೇಳಬೇಕಾ, ಖುಷಿಗೆ ಪಾರನೇ ಇರಲ್ಲ. ಅಥವಾ ಆ ಎಕ್ಸೈಟ್ಮೆಂಟು, ಆ ಖುಷಿ, ಆ ಸಂಭ್ರಮ ಎಲ್ಲನೂ ಒಂದೇ ಮಾತಲ್ಲಿ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರದ್ದು ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲ ಹೆಣ್ಮಕ್ಳದ್ದು ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೇ ಥರ ಇವತ್ತು ನಾನು ನನ್ನ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಅಕ್ಟೋಬರ್ 8ಕ್ಕೆ. ಆವಾಗ ನನಗೆ 1.5 ತಿಂಗಳಾಗಿತ್ತು. ಆವಾಗ ನಾವು ಎಷ್ಟು ಖುಷಿಯಾಗಿದ್ವಿ ಅಂದರೆ ವಿ ವಾಸ್ ಸೋ ಎಕ್ಸೈಟೆಡ್. ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಈ ವಿಚಾರಕ್ಕೆ. ನಾವು ನಮ್ಮ ಮದುವೆ ಆಗಿ 3 ವರ್ಷ ಆದಮೇಲೆ ನಾವು ಪೇರೆಂಟ್ಸ್ ಆಗೋಣ ಅಂತ ಡಿಸೈಡ್ ಆಗಿದ್ದು. ದೇವರು ನಾವು ಅಂದ್ಕೊಂಡಿದ್ದ ಟೈಮ್ಗೆ, ನಾವು ಕೇಳ್ಕೊಂಡ ತಕ್ಷಣ ನಮಗೆ ನಮ್ಮ ಕಂದಮ್ಮನ ರೂಪದಲ್ಲಿ ಒಂದು ಪ್ರಸಾದ ಕೊಟ್ಬಿಟ್ಟ. ಆ ವಿಚಾರಕ್ಕೆ ದೇವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಸೊ ನನ್ನ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಾದಮೇಲೆ ನಾವು ವಿದಿನ್ ಅ ವೀಕ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ವಿ. ಆವಾಗ ನನ್ನ ಫಸ್ಟ್ ಸ್ಕ್ಯಾನಿಂಗ್ ಆಯಿತು. ಆವಾಗ ನನಗೆ ಆಲ್ಮೋಸ್ಟ್ 6 ವೀಕ್ಸ್ ಇತ್ತು. ಫಸ್ಟ್ ಡಾಪ್ಲರ್ ಟೆಸ್ಟ್ ಆಗಿದ್ದು ಕೂಡ ಆವಾಗಲೇ. ಆವಾಗ ಅಲ್ಟ್ರಾಸೌಂಡಲ್ಲಿ ಬೇಬಿ ಹಾರ್ಟ್ ಬೀಟ್ ಕೇಳಿಸಿದಾಗ ಅದೊಂಥರ ಮೆಸ್ಮರೈಸಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಬಟ್ ಒಂದು ಬೇಜಾರೇನು ಅಂತಂದರೆ ಆವಾಗ ಹಾರ್ಟ್ ಬೀಟ್ ಕೇಳಿಸ್ಬೇಕಾದ್ರೆ ನನ್ನ ಹಸ್ಬೆಂಡ್ನ ಒಳಗೆ ಅಲೋ ಮಾಡಲಿಲ್ಲ. ಸೊ ಇದೊಂದೇ ರಿಗ್ರೆಟ್ಸ್ ನನಗೆ ಉಳ್ಕೊಂಡ್ಬಿಡ್ತು ಅಂತಲೇ ಹೇಳ್ಬೋದು. ದೆನ್ ರಿಪೋರ್ಟ್ ಬಂತು. ರಿಪೋರ್ಟಲ್ಲಿ ಎವ್ರಿಥಿಂಗ್ ವಾಸ್ ಗುಡ್. ಆಮೇಲೆ ಡಾಕ್ಟ್ರ್ ಹೇಳಿದರು ಸ್ವಲ್ಪ ವಾಮಿಟಿಂಗ್ ಆಗ್ಬೋದು ಅಥವಾ ಅನ್ಈಸಿನೆಸ್ ಆಗ್ಬೋದು, ಸ್ವಲ್ಪ ಹುಷಾರಾಗಿರಿ ಅಂತ. ಬಟ್ ಗಾಡ್ಸ್ ಗ್ರೇಸ್ ನನಗೆ ಆ ಥರ ಯಾವುದು ಸಿಮ್ಟಮ್ಸ್ ಕಾಣಿಸ್ಲೇ ಇಲ್ಲ. ಅಥವಾ ವಾಮಿಟಿಂಗ್, ಅನ್ಈಸಿನೆಸ್ ಈ ಥರ ಏನೂ ಫೀಲ್ ಆಗಲೇ ಇಲ್ಲ. ನನ್ನ ಪ್ರೆಗ್ನೆನ್ಸಿ ಒಂಥರ ಸ್ಮೂತಾಗೆ ಕಳೀತು ಅಂತ ಹೇಳ್ಬೋದು. ಸ್ವಲ್ಪ ಊಟ ಸೇರ್ತಾ ಇರಲಿಲ್ಲ ಮತ್ತು ಒಂಚೂರು ಸ್ಮೆಲ್ ಇರಿಟೇಷನ್ ಆಗ್ತಾಯಿತ್ತು ಅನ್ನೋದು ಬಿಟ್ಟರೆ ನನಗೆ ಇನ್ಯಾವುದು ಪ್ರಾಬ್ಲಮ್ ಅಂತ ಆಗಲಿಲ್ಲ. ನೀವಿಲ್ಲಿ ನೋಡ್ತಾ ಇರೋದು ನನ್ನ ನ್ಯೂಕ್ಲಿಯರ್ ಟ್ರಾನ್ಸ್ಲೂಸೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ. ನಾನು ಈ ಸ್ಕ್ಯಾನ್ ಮಾಡಿಸಿದ್ದು ನನ್ನ 4th ಮಂತಲ್ಲಿ ಇರಬೇಕಾದ್ರೆ. ಈ ಸ್ಕ್ಯಾನಿಂಗಲ್ಲಿ ಬೇಬಿದು ಗ್ರೋತು, ಮೆಜರ್ಮೆಂಟು ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ಅವರು ಪ್ರತಿಯೊಂದೂ ಪಾಯಿಂಟ್ಔಟ್ ಮಾಡಿ ತೋರಿಸ್ತಾಯಿದ್ರು. ಹೆಡ್ಡು, ಲೆಗ್ಸು, ಹ್ಯಾಂಡ್ಸು ಎಲ್ಲನೂ ತೋರಿಸ್ಬೇಕಾದ್ರೆ ಅದು ಎಷ್ಟು ಇಮೋಷ್ನಲ್ ಮೂಮೆಂಟ್ ಆಗಿತ್ತು ಅಂದರೆ ನಾನು ಲಿಟ್ರಲಿ ಹತ್ಬಿಟ್ಟಿದ್ದೆ ಆವಾಗ. ಆ್ಯಕ್ಚುಲಿ ನನ್ನ ಫಸ್ಟ್ ಟ್ರೈಮ್ಸ್ಟರ್ ವಾಸ್ ವೆರಿ ಗುಡ್. ನನ್ನ ಹಸ್ಬೆಂಡನ್ನು ತುಂಬ ಕೇರ್ ಮಾಡಿದರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಹಿ ಟುಕ್ ಕೇರ್ ಆಫ್ ಮೀ ಲೈಕ್ ಅ ಕಿಡ್ ಅಂತಲೇ ಹೇಳ್ಬೋದು. ಈ ವಿಚಾರದಲ್ಲಿ ನಾನು ತುಂಬಾ ಲಕ್ಕಿ ಅಂದರೂ ತಪ್ಪಾಗಲ್ಲ. ನನ್ನ ಹೋಲ್ ಪ್ರೆಗ್ನೆನ್ಸಿ ಜರ್ನಿಲಿ ಅವ್ರು ಯಾವತ್ತೂ ನನಗೆ ಒಂದು ಕೆಲಸನೂ ಹಚ್ಚಲಿಲ್ಲ. ನಾನೇ ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲದಂಗೆ ಕೆಲಸ ಮಾಡ್ತಿದ್ದೆ ಹೊರತು ಅವ್ರು ನನಗಿದು ಮಾಡು ಅಂತ ಒಂದು ಕೆಲಸನೂ ಹೇಳಿಲ್ಲ. ಸೊ ನಾನು ಈ ವಿಚಾರದಲ್ಲಿ ತುಂಬಾ ಲಕ್ಕಿ, ತುಂಬ ಅಂದರೆ ತುಂಬ 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 ಲಕ್ಕಿ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್. ನನ್ನ ಹಸ್ಬೆಂಡ್ ಸಪೋರ್ಟ್ ಮತ್ತು ಅವ್ರು ನನ್ನ ಅಷ್ಟು ಕೇರ್ ಮಾಡಿದ್ರಿಂದನೇ ನನ್ನ ಪ್ರೆಗ್ನೆನ್ಸಿ ಎಷ್ಟು ಸ್ಮೂತಾಗಿತ್ತು ಅಂತ ನಾನು ಖುಷಿಯಿಂದ ಹೇಳ್ತೀನಿ. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿಯ ಇನ್ನೊಂದಿಷ್ಟು ವಿಚಾರನ ನಾನು ನಿಮ್ಮ ಜೊತೆ ಮುಂದಿನ ವ್ಲಾಗ್ನಲ್ಲಿ ಶೇರ್ ಮಾಡ್ಕೋತೀನಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.